ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದಿ ಅಪ್ಡೇಟೆಡ್ ಕನ್ನಡಿಗ. 2025ಗೆ ಇದೆ ನವೆಂಬರ್ 24 ಮತ್ತೆ 25 ಮೆಗಾ ಆಕ್ಷನ್ ನಡೀತಾ ಇದೆ. ಇನ್ನು 3 ವರ್ಷಕ್ಕೆ ಇದೇ ಟೀಮ್ ಇರುತ್ತೆ. ಸೊ ಎಲ್ಲ ಟೀಮ್ಗಳು ಇಷ್ಟರಲ್ಲಿ ಅವರ ಫೇವರೇಟ್ ಪ್ಲೇಯರ್ಸ್ನ ಯಾರ್ಯಾರು ತಗೋಬೇಕು, ಯಾರ್ಯಾರನ್ನ ಆಕ್ಷನಲ್ಲಿ ರಿಟೈನ್ ಮಾಡ್ಕೊಬೇಕು. ಇಷ್ಟು ಕೆಲವರು ಆಗಲೇ ರಿಟೆನ್ಷನ್ ಮಾಡ್ಕೊಂಡಿದ್ದಾರೆ, ಕೆಲವೊಂದು RTM ಯೂಸ್ ಮಾಡ್ಕೊಂಡು ಹೆಂಗೆ ಬೈ ಮಾಡಬೇಕು, ಯಾರ್ಯಾರ ಪ್ಲೇಯರ್ನ ಟಾರ್ಗೆಟ್ ಮಾಡಬೇಕು ಅದನ್ನೆಲ್ಲ ಇಷ್ಟಕ್ಕೆ ಪ್ರಿಪರೇಷನ್ಸ್ ನಡೆಸಿರ್ತಾರೆ. IPL ಅಲ್ಲಿರುವ ಎಲ್ಲ 10 ತಂಡಗಳು ಈಗಾಗಲೇ ಅವರ ರಿಟೆನ್ಷನ್ಸ್ನ ಎಲ್ಲ ಅನೌನ್ಸ್ ಮಾಡಿದ್ದಾರೆ. ಎಲ್ಲ ಕ್ಯಾಪ್ ಪ್ಲೇಯರ್ಸು, ಅನ್ಕ್ಯಾಪ್ಡ್ ಪ್ಲೇಯರ್ಸು, ಕೆಲವೊಂದು ಟೀಮ್ಗೆ ಕ್ಯಾಪ್ಟನ್ಸ್ ಅವಶ್ಯಕತೆ ಇದೆ, ಎಲ್ಲ ಅನೌನ್ಸ್ ಮಾಡಿದ್ದಾರೆ. ಅವರ ಪರ್ಸ್ ಇವಾಗಲೇ ಅವ್ರಿಗೆ ಗೊತ್ತಾಗಿದೆ. ಸೊ ಎಲ್ಲರಿಗೂ IPL ಫ್ಯಾನ್ಸ್ ಎಲ್ಲರಿಗೂ ಈಗ ಯಾವ್ಯಾವ ಟೀಮ್ ಹೆಂಗ್ ಬಿಲ್ಡ್ ಆಗುತ್ತೆ ಅನ್ನೋದು ಕುತೂಹಲ ಇದೆ. ಯಾಕಂದ್ರೆ ಈ ಮೆಗಾ ಆಕ್ಷನ್ ಅಲ್ಲಿ ತಗೊಳ್ಳೋಂಥ ಟೀಮ್ ಇನ್ನು 3 ವರ್ಷಕ್ಕೂ ರಿಟರ್ನ್ ಆಗುತ್ತೆ. ಈ ಟೀಮ್ 3 ವರ್ಷವರೆಗೂ ಇದೇ ಟೀಮ್ ಇರುತ್ತೆ. ಸೊ ಎಲ್ಲರೂ ಸ್ಟ್ರಾಂಗ್ ಟೀಮ್ನ ಬಿಲ್ಡ್ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ. ಅದರಲ್ಲಿ ನಮ್ಗೆ ಇಂಟ್ರೆಸ್ಟ್ ಏನಪ್ಪಾ ಅಂತಂದ್ರೆ ನಮ್ಮ ತಂಡ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ RCB ತಂಡ ಯಾರ್ಯಾರನ್ನ ಟಾರ್ಗೆಟ್ ಮಾಡ್ತಾರೆ, ಯಾರ್ಯಾರನ್ನ ಬೈ ಮಾಡ್ತಾರೆ ಅನ್ನೋದು, ಹೆಂಗೆ ಟೀಮ್ ಬಿಲ್ಡ್ ಮಾಡ್ತಾರೆ ಅನ್ನೋದು ಕುತೂಹಲ ಇದೆ. ಸೊ ಅದ್ರ ಬಗ್ಗೆ ಇವತ್ತು RCB 2025 ಆಕ್ಷನ್ ಸ್ಟ್ರಾಟಜಿ ಏನೇನಿರುತ್ತೆ, ಯಾರ್ಯಾರನ್ನ ಪ್ಲಾನ್ ಮಾಡಿರ್ತಾರೆ, ಯಾರ್ಯಾರನ್ನ ಬೈ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಈ ವಿಡಿಯೋದಲ್ಲಿ. ಅದಕ್ಕೆ ಮುಂಚೆ ನಮ್ಮ RCB ತಂಡದ ಪರ್ಸು ರಿಟೆನ್ಷನ್ಸ್ ಬಗ್ಗೆ ಮಾತಾಡ್ತಾ ಹೋಗೋಣ. ಒಂದು ಟೀಮ್ಗೆ ಅವೈಲಬಲ್ ಇರುವಂಥ 120 crores ಪರ್ಸಲ್ಲಿ ನಮ್ಮ ಹತ್ರ 83 crores ಪರ್ಸ್ ಇದೆ. ಯಾಕೆಂದ್ರೆ 3 ಪ್ಲೇಯರ್ಸ್ನ ನಾವು ರಿಟೈನ್ ಮಾಡಿದ್ವಿ. ಫಸ್ಟ್ ರಿಟೆನ್ಷನ್ ಆಗಿ ಕಿಂಗ್ ಕೊಹ್ಲಿ ಅವರು 21 crores ನಾವು ರಿಟೈನ್ ಮಾಡಿದ್ವಿ. ಸೆಕೆಂಡ್ ರಿಟೆನ್ಷನ್ ಆಗಿ ರಜತ್ ಪಾಟಿದಾರ್ 11 crores ರಿಟೈನ್ ಮಾಡಿದ್ವಿ. ಥರ್ಡ್ ಪ್ಲೇಯರ್ ಆಗಿ ಅನ್ಕಾಟ್ ಪ್ಲೇಯರ್ ಯಶ್ ದಯಾಳ್ ಅವ್ರನ್ನ 5 crores ರಿಟೆನ್ಷನ್ ಮಾಡಿದ್ವಿ. ಸೊ 83 crores ಅಲ್ಲಿ ನಾವು ಸ್ಪೆಂಡ್ ಮಾಡಿದ್ವಿ. 37 crores ಖರ್ಚು ಮಾಡಿ ಇನ್ನು 83 crores ನಮ್ಮ ಹತ್ರ ಉಳಿದಿದೆ. ಪಂಜಾಬ್ ಬಿಟ್ರೆ ನಮ್ಮ ಹತ್ರನೇ ಸೆಕೆಂಡ್ ಹೈಯೆಸ್ಟ್ ಪರ್ಸ್ ಇರೋದು. ಸೊ ನಮ್ಗೆ ಇದೊಂದು ಒಳ್ಳೆ ಚಾನ್ಸ್, ಒಳ್ಳೆ ಟೀಮ್ನ ಬಿಲ್ಡ್ ಮಾಡೋಕೆ. ಯಾಕೆಂದ್ರೆ ನಾವು ಬಿಗ್ ಪ್ಲೇಯರ್ಸ್ನ ಟಾರ್ಗೆಟ್ ಮಾಡ್ಬೋದು. ಇದ್ರ ಜೊತೆಗೆ ನಾವು ಒಂದು ಟೀಮ್ಗೆ 6 RTMs ಇರುತ್ತೆ. ಅದರಲ್ಲಿ ನಾವು ಇವಾಗ ನಮ್ಮ ಹತ್ರ ಈಗ 3 RTMs ಉಳಿದೆ. ಅಂದ್ರೆ ನಾವು ಈಗಾಗಲೇ ಇರೋಂಥ ಹಿಂದೆ ಉಳಿದಿದ್ದಂಥ 3 ಪ್ಲೇಯರ್ಸ್ನ ನಾವು RTM ರೈಟ್ ಟು ಮ್ಯಾಚ್ ಕಾರ್ಡ್ ಯೂಸ್ ಮಾಡಿ ನಾವು ಮತ್ತೆ ಬೈ ಬ್ಯಾಕ್ ಮಾಡ್ಬೋದು. ಸೊ ಈಗ ನಾವು ವಿರಾಟ್ ಕೊಹ್ಲಿ ಅವ್ರನ್ನ, ರಜತ್ ಪಾಟಿದಾರ್, ಯಶ್ ದಯಾಳ್ ಅವ್ರನ್ನ ಬಿಟ್ರೆ ನಾವು ಇನ್ಯಾರ್ಯಾರನ್ನ RTM ಅಲ್ಲಿ ತಗೊಬೋದು ಅಂತ ನೋಡಕ್ ಹೋದ್ರೆ ನನ್ನ ಪ್ರಕಾರ ವಿಲ್ ಜಾಕ್ಸ್ ಅವ್ರನ್ನ ಟ್ರೈ ಮಾಡ್ಬೋದು. ಯಾಕೆಂದ್ರೆ ಅವ್ರ ಕಡೆ ಇನ್ನೂ ಏಜ್ ಇದೆ, ಒಳ್ಳೆ ಅಗ್ರೆಸಿವ್ ಪ್ಲೇಯರು. ಐ ಥಿಂಕ್ ನನ್ನ ಪ್ರಕಾರ RCB ವಿಲ್ ಜಾಕ್ಸ್ನ ಪ್ಲಾನ್ ಮಾಡ್ತಾರೆ. ಅದ್ರ ಜೊತೆಗೆ ಬೌಲರ್ ಆಗಿ ಮೊಹಮ್ಮದ್ ಸಿರಾಜ್ ತುಂಬಾ ವರ್ಷಗಳಿಂದ ನಮ್ಮ ಟೀಮಲ್ಲಿ ಇದ್ದಾರೆ. ಎಲ್ಲರೂ ಮೊಹಮ್ಮದ್ ಸಿರಾಜ್ ಅವ್ರನ್ನ ರಿಟೈನ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು. ಬಟ್ ಗೊತ್ತಿಲ್ಲ ಯಾಕೆ ರಿಟೈನ್ ಮಾಡಿಲ್ಲ ಅಂತ. ಮೋಸ್ಟ್ಲಿ 11 crores ಅಥವಾ 14 crores ಕೊಡ್ಬೇಕಾಗುತ್ತೆ. ಆಪ್ಷನ್ಗೆ ಹೋದ್ರೆ ಇನ್ನೂ ಕಡಿಮೆಗೆ ನಾವು ಬೈಬ್ಯಾಕ್ ಮಾಡ್ಬೋದು ಅನ್ನೋ ಸ್ಟ್ರಾಟಜಿ ಇದ್ದಿರ್ಬೋದು. ಸೊ ಐ ಥಿಂಕ್ ಸಿರಾಜ್ ಅವ್ರನ್ನ ಮತ್ತೆ ಆ ಟೀಮಲ್ಲಿ ಟಾರ್ಗೆಟ್ ಮಾಡ್ತಾರೆ ಅಂತ ಅನ್ಕೊಂತೀನಿ. ಅದು ಬಿಟ್ರೆ ನಮ್ಮ ಪ್ರೀವಿಯಸ್ ಕ್ಯಾಪ್ಟನ್ ಆಗಿದ್ದಂಥ ಫಾಫ್ ಡು ಪ್ಲೆಸಿಸ್ ಅವ್ರು ಆಲ್ರೆಡಿ 40 years. ಸೊ ಇನ್ನೂ 3 years ನಮ್ಗೆ ಅವೈಲಬಲ್ ಇರ್ತಾರ. ಇಂಜುರಿ ಏನು ಇಲ್ದಂಗೆ ನಾವು ಇನ್ನೂ 3 years ಟೈಮ್ ಇದೆಯಾ ಗೊತ್ತಿಲ್ಲ ನಮಗೆ. ಬಟ್ ಅವರು ಸುಪ್ರೀಮ್ಲಿ ಫಿಟ್ ಆಗಿದ್ದಾರೆ. ಬ್ಯಾಟಿಂಗು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಈಗಾಗಲೇ ಕೆರಿಬಿಯನ್ ಪ್ರೀಮಿಯರ್ ಲೀಗ್ ಅಲ್ಲಿ ಸೆಂಟ್ ಲೂಸಿಯಾ ಕಿಂಗ್ಸ್ಗೆ ಕಪ್ಪನ್ನು ಗೆಲ್ಸ್ಕೊಟ್ಟಿದ್ದಾರೆ ಅವ್ರ ಕ್ಯಾಪ್ಟನ್ಶಿಪ್ ಅಲ್ಲಿ. ಸೊ ನಾವಾದ್ರೂ ರೂಲ್ ಔಟ್ ಮಾಡೋಕ್ಕಾಗಲ್ಲ. ಬಟ್ 3 years ಅನ್ನೋದು ಇನ್ನ ಲಾಂಗ್ ಟೈಮ್. ಅವ್ರನ್ನು ಗೊತ್ತಿಲ್ಲ ಕಡಿಮೆ ಅಮೌಂಟ್ಗೆ ಏನಾದರೂ ಬೈ ಮಾಡ್ತಾರಾ ಇಲ್ವಾ ಗೊತ್ತಿಲ್ಲ. ಇನ್ನು ಅದ್ ಬಿಟ್ರೆ ಗ್ಲೆನ್ ಮ್ಯಾಕ್ಸ್ವೆಲ್, ನನ್ನ ಪ್ರಕಾರ ಗ್ಲೆನ್ ಮ್ಯಾಕ್ಸ್ವೆಲ್ ಅವ್ರನ್ನ ಮತ್ತೆ ತಗೊಳ್ಳೋದು ಡೌಟ್ ಅನ್ಸುತ್ತೆ. ಯಾಕಂದ್ರೆ ಅವ್ರಂತ ಬೆಸ್ಟ್ ಆಫ್ ದ ಫಾರ್ಮ್ ಅಲ್ಲಿ ಇಲ್ಲ. ಲಾಸ್ಟ್ ಸೀಸನ್ ಅಷ್ಟು ಪರ್ಫಾರ್ಮ್ ಮಾಡಿಲ್ಲ. ಐ ಥಿಂಕ್ ಗ್ಲೆನ್ ಮ್ಯಾಕ್ಸ್ವೆಲ್ ಅವ್ರನ್ನ ಅಷ್ಟು ನೋಡೋದಿಲ್ಲ. ಮೋಸ್ಟ್ಲಿ ನನ್ನ ಪ್ರಕಾರ ಸಿರಾಜ್ ಅವ್ರನ್ನ, ವಿಲ್ ಜಾಕ್ಸ್ ಅವ್ರನ್ನ ಟ್ರೈ ಮಾಡ್ಬೋದು ಅಂತ ಅನ್ಕೊಂಡಿದ್ದೀನಿ. ಇನ್ನು ಫಾಫ್ ಡು ಪ್ಲೆಸಿಸ್ ಅವ್ರನ್ನ ನಾವು ರಿಟರ್ನ್ ಬೇರೆ ಮಾಡಿಲ್ಲ. ನಮ್ಗೆ ಇವಾಗ ಕ್ಯಾಪ್ಟನ್ ಅವಶ್ಯಕತೆ ಇದೆ. ಸೊ ಒಂದು ಸ್ಟ್ರಾಂಗ್ ಪ್ಲೇಯರ್ ನೋಡ್ಬೇಕಾಗಿದೆ. ರಜತ್ ಪಾಟಿದಾರ್ನ ಆಗಲೇ ಕೋಚ್ ಅವ್ರು ಹೇಳಿದ್ದಾರೆ ನಾವು ಲೀಡರ್ಶಿಪ್ ಗ್ರೂಪಲ್ಲಿ ನೋಡ್ತಾ ಇದೀವಿ ಅಂತ. ಬಟ್ RCB ಯಾವಾಗಲೂ ಬ್ರ್ಯಾಂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಡಿಪೆಂಡ್ ಆಗಿರೋ ಟೀಮ್ ಅದು, ಬ್ರ್ಯಾಂಡ್ ಇರೋ ಟೀಮ್ ಅದು. ಸೊ ಐ ಥಿಂಕ್ ಈ ಟಾಪ್ ಪ್ಲೇಯರ್ಸ್ ಇರುವಂತ KL ರಾಹುಲ್ ಆಗಿರ್ಬೋದು, ರಿಷಬ್ ಪಂತ್, ಶ್ರೇಯಸ್ ಅಯ್ಯರ್, ಮಾರ್ಕಿ ಪ್ಲೇಯರ್ಸ್ ಇದಾರಲ್ಲ ಅವ್ರನ್ನ ಟಾರ್ಗೆಟ್ ಮಾಡೇ ಮಾಡ್ತಾರೆ. ಸೊ ಎಲ್ಲಾ ಟೀಮ್ಸು ಅವ್ರನ್ನೇ ಟಾರ್ಗೆಟ್ ಮಾಡ್ತಾ ಇದಾರೆ. ಬಟ್ ಐ ಥಿಂಕ್ ರಿಷಬ್ ಪಂತ್ ಅವರು ತುಂಬಾ ಹೈಯೆಸ್ಟ್ ಪ್ರೈಸ್ಗೆ ಹೋಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಇನ್ನು RCB ವಿಷಯಕ್ಕೆ ಬಂದ್ರೆ ಐ ಥಿಂಕ್ ನನ್ನ ಪ್ರಕಾರ ಹೇಳ್ಬೇಕು ಅಂತಂದ್ರೆ KL ರಾಹುಲ್ ಅವ್ರಿಗೆ ಟಾರ್ಗೆಟ್ ಮಾಡಬೇಕು. ಯಾಕಂದ್ರೆ ಅದೊಂದು RCB ಅವ್ರು ಯಾವಾಗ ಬ್ರ್ಯಾಂಡಿಂಗ್ ನೋಡೋಂಗೆ ಅವ್ರು ಯಾವ ಲೋಕಲ್ ಪ್ಲೇಯರು. KL ರಾಹುಲ್ ಅವರು ಒಂದು ಲೋಕಲ್ ಫ್ಲೇವರ್ ಇರುತ್ತೆ. ಅವ್ರು ಓಪನಿಂಗ್ ಆಡ್ತಾರೆ, ಮಿಡ್ಲ್ ಆರ್ಡರ್ ಆಡ್ತಾರೆ, ವಿಕೆಟ್ ಕೀಪಿಂಗ್, ಕ್ಯಾಪ್ಟನ್ಸಿ ಎಲ್ಲ ಆಲ್ ಇನ್ ಒನ್ ಆಗುತ್ತೆ, ಒಂದು ಪ್ಯಾಕೇಜ್ ಅಂತ. ಅಫ್ಕೋರ್ಸ್ ಇದರಲ್ಲಿ ಪಂತ್ ಅವ್ರು ಇನ್ನೂ ಸ್ವಲ್ಪ ಒಂದು ಸ್ಟೆಪ್ ಮುಂದೆ ಇರ್ಬೋದು. ಅವ್ರ ಫಾರ್ಮು ಎಕ್ಸ್ಪ್ಲೋಸಿವ್ ಬ್ಯಾಟಿಂಗ್ ಇಂದ ಎಲ್ಲರೂ. ಯಾಕಂದ್ರೆ KL ರಾಹುಲ್ ಅವರು ಅಂತ ಫಾರ್ಮ್ ಅಲ್ಲೂ ಇಲ್ಲ. ಸ್ಟ್ರೈಕ್ ರೇಟ್ ಅಷ್ಟು ಚೆನ್ನಾಗಿ ಆಡ್ತಾರೆ. ಅವ್ರದ್ದೊಂದು ಏನು ಕ್ರಿಟಿಸಿಸಮ್ ಇದ್ದೇ ಇದೆ. ಬಟ್ ನಮ್ಮ ಪ್ರಕಾರ ಎಲ್ಲ RCB ಫ್ಯಾನ್ಸ್ ಪ್ರಕಾರ KL ರಾಹುಲ್ ಅವ್ರಿಗೆ ಟಾರ್ಗೆಟ್ ಮಾಡಬೇಕು. ಅವ್ರನ್ನ ಮತ್ತೆ RCBಗೆ
ಬೈಬ್ಯಾಕ್ ಮಾಡಬೇಕು, ಮತ್ತೆ ಅವ್ರು 2016 ಆ ಫಾರ್ಮಿಗೆ ಬರ್ತಾರೆ, ಚೆನ್ನಾಗಿ ಆಡ್ತಾರೆ ಅಂತ ಹೋಪ್ಸ್ ಇದೆ. ಅವರು ಕೂಡ ಒಂದು ಯಾವುದೋ ಇಂಟರ್ವ್ಯೂಲಿ ಪಾಸಿಟಿವ್ ಆಗಿ ಅದಕ್ಕೆ ರೆಸ್ಪಾನ್ಸ್ ಮಾಡಿದ್ದಾರೆ. ಐ ವುಡ್ ಲವ್ ಟು ಪ್ಲೇ ಫಾರ್ RCB ಅಂತ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. KL ರಾಹುಲ್ ಅವ್ರನ್ನ ತಗೊಂಡ್ಲಿ ಅಂತ ನಾವು ಅನ್ಕೊಂಡ. ಇನ್ನು KL ರಾಹುಲ್, ರಿಷಬ್ ಪಂತ್, ಶ್ರೇಯಸ್ ಅಯ್ಯರ್ ಇವ್ರು ಬಿಟ್ರೆ ನಾವು ಇವಾಗ ಆರ್ಡರ್ ವೈಸ್ ಹೋಗೋಣ. ಟಾಪ್ ಆರ್ಡರ್ ಯಾರ್ಯಾರು ಅವೈಲಬಲ್ ಇದ್ದಾರೆ, ಯಾರ್ಯಾರನ್ನ ಟಾರ್ಗೆಟ್ ಮಾಡಬೇಕು, ಮಿಡ್ಲ್ ಆರ್ಡರ್, ಸ್ಪಿನ್ನರ್ಸು, ಫಾಸ್ಟ್ ಬೌಲರ್ಸು, ಆ ರೀತಿ ಹೋದ್ರೆ ಆಲ್ರೆಡಿ ವಿರಾಟ್ ಕೊಹ್ಲಿ ಅವ್ರ ಓಪನಿಂಗ್ ನಮ್ಗಿದ್ದಾರೆ, ಅವ್ರನ್ನ ರಿಟೈನ್ ಮಾಡ್ಕೊಂಡಿದ್ವಿ. ಅವ್ರ ಜೊತೆ ಯಾರಪ್ಪ ಪೇರ್ ಮಾಡಬೇಕು ಅಂತಂದ್ರೆ ಅಫ್ಕೋರ್ಸ್ ವಿರಾಟ್ ಕೊಹ್ಲಿ ಅವ್ರ ಒಂದು ಆಂಕರ್ ರೋಲ್, ಒಂದು ಮಿಡ್ಲಿಂಗ್ ಸ್ಟ್ರೈಕ್ ರೇಟ್ ಅಲ್ಲಿ ಆಡೋದ್ರಿಂದ ಒಬ್ಬ ಎಕ್ಸ್ಪ್ಲೋಸಿವ್ ಓಪನರ್ ಇದ್ರೆ ಒಳ್ಳೇದು. ಸೊ ನನ್ನ ಪ್ರಕಾರ KL ರಾಹುಲ್ ಅವ್ರು ಡಿಸೈಡ್ ಮಾಡೋದು ಮಿಡ್ಲ್ ಆರ್ಡರ್ ಆಡ್ತಾರಾ ಇಲ್ಲ ಓಪನಿಂಗ್ ಆಡ್ತಾರಾ, ಇಲ್ಲ RCB ಮೈಂಡ್ ಅಲ್ಲಿ KL ರಾಹುಲ್ ಅವ್ರು ಬೇಡ ಬೇರೆ ಟಾರ್ಗೆಟ್ ಮಾಡಬೇಕು ಅನ್ಕೊಂಡಿದ್ರೆ ಗೊತ್ತಿಲ್ಲ. ಬಟ್ ವಿರಾಟ್ ಕೊಹ್ಲಿ ಅವ್ರ ಜೊತೆಗೆ ಒಬ್ಬ ಎಕ್ಸ್ಪ್ಲೋಸಿವ್ ಓಪನರ್ ಬೇಕು. ನನ್ನ ಪ್ರಕಾರ KL ರಾಹುಲ್ ಅವ್ರು ಸಿಕ್ಕಿಲ್ಲ ಅಂದ್ರೂ ನಾನು ಜಾಸ್ ಬಟ್ಲರ್ನ ಟಾರ್ಗೆಟ್ ಮಾಡಬೇಕು. ಅವರು ಕೂಡ ಅಷ್ಟೇ ಸೇಮ್ ಎಕ್ಸ್ಪ್ಲೋಸಿವ್ ಓಪನಿಂಗ್ ಬ್ಯಾಟ್ಸ್ಮನ್, ಕ್ಯಾಪ್ಟನ್ಸಿ, ಆದಮೇಲೆ ವಿಕೆಟ್ ಕೀಪರ್. ಒಂದು ಒಳ್ಳೆ ಇವ್ರಿಗೊಂದು ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಅಂತೂ ಇದ್ದೇ ಇರುತ್ತೆ. ಅಷ್ಟು ಈಸಿಯಾಗಂತೂ ಜಾಸ್ ಬಟ್ಲರ್ ಅವರು ಸಿಗೋದಿಲ್ಲ. ರಾಜಸ್ಥಾನ್ ರಾಯಲ್ಸ್ ಅವ್ರನ್ನ ಬಿಟ್ಟಿದ್ದಾರೆ, ಬಟ್ ಎಲ್ಲ ಟೀಮ್ಸ್ ಅವ್ರ ಹಿಂದೆ ಹೋಗ್ತಾರೆ. ಸೊ ಅವ್ರನ್ನ ಟಾರ್ಗೆಟ್ ಮಾಡಬೇಕು ಅಂತ ಹೇಳ್ತೀನಿ. ಅದು ಬಿಟ್ರೆ ಇಶಾನ್ ಕಿಶನ್ ಮುಂಬೈ ಇಂಡಿಯನ್ಸ್ಗೆ ಆಡ್ತಿದ್ರು, ಅವ್ರು ಇವಾಗ ಬೆಂಗಳೂರಿರೋ ಈ ಬ್ಯಾಟಿಂಗ್ ಟ್ರ್ಯಾಕು, ಈ ಸ್ಮಾಲ್ ಬೌಂಡ್ರೀಸ್ ಅಲ್ಲಿ ನಮಗಂತೂ ಒಂದು ಒಳ್ಳೆ ಪ್ಲೇಯರ್ ಆಗೇ ಆಗ್ತಾರೆ. ಇನ್ನು ಇಶಾನ್ ಕಿಶನ್ ಅವ್ರನ್ನ ಬಿಟ್ರೆ ಡಿವನ್ ಕಾನ್ವೆ, ಅವರು ಕೀಪಿಂಗ್ ಮಾಡ್ತಾರೆ. ಡಿವನ್ ಕಾನ್ವೆ ಬಟ್ ಅವ್ರು ಅಷ್ಟು ಎಕ್ಸ್ಪ್ಲೋಸಿವ್ ಅಲ್ಲ, ಬಟ್ ಒಂದು ರೇಂಜ್ ಅಲ್ಲಿ ಆಡ್ತಾರೆ. ಅದ್ ಬಿಟ್ಟರೆ ರಚಿನ್ ರವೀಂದ್ರ ನ್ಯೂಜಿಲೆಂಡ್ ಆಡಿದ್ರು, ಇವರು ಒಂಥರ ಲೋಕಲ್ ಬಾಯಿ. ಅವರು ಬ್ಯಾಂಗ್ಳೂರ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಒಳ್ಳೆ ಟ್ರ್ಯಾಕ್ ರೆಕಾರ್ಡ್ ಇಟ್ಟಿದ್ದಾರೆ. ಮೊನ್ನೆ ಟೆಸ್ಟ್ ಅಲ್ಲಿ ಕೂಡ 100 ಹೊಡಿದ್ದಾರೆ. ವರ್ಲ್ಡ್ ಕಪ್ ಅಲ್ಲಿ ವರ್ಲ್ಡ್ ಕಪ್ ಅಲ್ಲಿ ಚೆನ್ನಾಗಿ ಆಡಿದ್ದಾರೆ. ಇಲ್ಲಿ ಪಿಚ್ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಸೊ ರಚಿನ್ ರವೀಂದ್ರ, ಡೆವನ್ ಕಾನ್ವೆ ಇದೆ, ಕೈಲ್ ಮೇಯರ್ಸು ಎಕ್ಸ್ಪ್ಲೋಸಿವ್ ಬ್ಯಾಟ್ಸ್ಮನ್, ಅವ್ರನ್ನೂ ಟಾರ್ಗೆಟ್ ಮಾಡ್ಬೋದು. ಮತ್ತೆ ಕ್ವಿಂಟನ್ ಡಿಕಾಕ್ ಸೌತ್ ಆಫ್ರಿಕಾದವರು LSG ಆಡ್ತಾ ಇದ್ರು ಲಕ್ನೋ ಸೂಪರ್ ಜೈಂಟ್ಸ್ಗೆ, ಅವರು. ಅದ್ ಬಿಟ್ರೆ ಅಫ್ಘಾನಿಸ್ತಾನದಿಂದ ರಹಮತುಲ್ಲಾ ಗುರ್ಬಾಜ್ ಇದ್ದಾರೆ. ಇನ್ನು ಸ್ವಲ್ಪ ಒಂದು ಆಂಕರ್ ರೋಲ್ ಮಾಡೋರು ಬೇಕು, ಎರಡೂ ತರ ಆಡ್ಬೇಕು ಅಂತಂದ್ರೆ ಶೈ ಹೋಪ್ ಇದ್ದಾರೆ. ಇಲ್ಲ ಇನ್ನೊಬ್ಬ ಅಗ್ರೆಸಿವ್ ನಮ್ಗೆ ಬ್ಯಾಟ್ಸ್ಮನ್ ಇದ್ದಾರೆ, ಸ್ವಲ್ಪ ಮಿಡ್ಲಿಂಗ್ ಅಂತಂದ್ರೆ ಡೇವಿಡ್ ವಾರ್ನರ್ನ ಟ್ರೈ ಮಾಡ್ಬೋದು. ಬಟ್ ಈಸ್ ಆಲ್ರೆಡಿ 38 years. ಬಟ್ ಅಷ್ಟು ಅವ್ರೀಗ ಮೊದಲಷ್ಟು ಚೆನ್ನಾಗಿ ಆಡೋದಿಲ್ಲ. ಡೇವಿಡ್ ವಾರ್ನರ್ನ ಐ ಥಿಂಕ್ ಟ್ರೈ ಮಾಡೋದಿಲ್ಲ ಅನ್ಕೊಂತೀನಿ. ಸೊ ಇದು ಟಾಪ್ ಆರ್ಡರ್ಸು. ಅದು ಬಿಟ್ರೆ ಇನ್ನು ನಂಬರ್ 3, ನಂಬರ್ 4 ಇಲ್ಲ ನಂಬರ್ ಓಪನಿಂಗ್ ಆಡುವಂಥವ್ರು ಅಂತಂದ್ರೆ ಇವರು ವೆಂಕಟೇಶ್ ಅಯ್ಯರ್. ಒಳ್ಳೆ ಪ್ಯಾಕೇಜು, ಮಿಡ್ಲ್ ಆರ್ಡರ್ಲು ಆಡ್ತಾರೆ, ಓಪನಿಂಗ್ ಆಡ್ತಾರೆ, ಒನ್ ಡೌನ್ ಆಡಿದ್ದಾರೆ. KKRಗೆ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಲಾಸ್ಟ್ ಫೈನಲ್ ಆಗಿರೋ ಚೆನ್ನಾಗಿ ಆಡಿದ್ದಾರೆ. ಮೀಡಿಯಂ ಪೇಸ್ ಬೌಲಿಂಗ್ ಕೂಡ ಮಾಡ್ತಾರೆ. ಬಟ್ ಅದಿಲ್ಲ ಅಂತಂದ್ರೂ ಒಂದು ಒಳ್ಳೆ ಪ್ಯಾಕೇಜ್ ಬ್ಯಾಟಿಂಗ್ ಅವ್ರದ್ದು. ವೆಂಕಟೇಶ್ ಅಯ್ಯರ್ ಅವ್ರ ಜೊತೆಗೆ ನಿತೀಶ್ ರಾಣಾ ಅವರು ಕೂಡ ಒಂದು ಒಳ್ಳೆ ಬ್ಯಾಟ್ಸ್ಮನ್. ಒಂದು ಸ್ಲೋ ಆಗಿ ಸ್ಟಡಿಯಾಗಿ ಆಡ್ತಾ ಇರ್ತಾರೆ, ಒಂದು ಎಂಡ ಹೋಲ್ಡ್ ಮಾಡಿ ಇಟ್ಕೊಂಡಿರ್ತಾರೆ. ಅದು ಬಿಟ್ರೆ ಇನ್ನ ನಂಬರ್ 4, ನಂಬರ್ 5, ನಂಬರ್ 6 ಈ ಮಿಡ್ಲ್ ಆರ್ಡರ್ ಫಿನಿಶಿಂಗ್ ಇದಕ್ಕೆಲ್ಲ ಹೋದ್ರೆ ಐ ಥಿಂಕ್ ನನ್ನ ಪ್ರಕಾರ ಇವರು ಡೇವಿಡ್ ಮಿಲ್ಲರ್ ಅವ್ರಿಗೆ ಟಾರ್ಗೆಟ್ ಮಾಡಬೇಕು. ಐ ಥಿಂಕ್ GT ಬಿಟ್ಟಿದ್ದಾರೆ. ಐ ಥಿಂಕ್ ಏನಕ್ಕೆ ಅಂತ ಗೊತ್ತಿಲ್ಲ, ಅವ್ರೇನು RTM ಇಂದ ವಾಪಸ್ ತಗೊಂತಾರ ಏನು ಅಂತ ಗೊತ್ತಿಲ್ಲ. ಮತ್ತೆ ಮಾರ್ಕಸ್ ಸ್ಟಾಯ್ನಿಸ್ ತುಂಬಾ ಒಳ್ಳೆ ಎಕ್ಸ್ಪ್ಲೋಸಿವ್ ಬ್ಯಾಟ್ಸ್ಮನ್. ನಂಬರ್ 3 ಅಲ್ಲಿ ಆಡ್ತಾರೆ, ನಂಬರ್ 4 ಅಲ್ಲೂ ಆಡ್ತಾರೆ, 5 ಅಲ್ಲೂ ಆಡ್ತಾರೆ, ಬೌಲಿಂಗ್ ಕೂಡ ಮಾಡ್ತಾರೆ ಮೀಡಿಯಂ ಪೇಸು. ಸೊ ಮಾರ್ಕಸ್ ಸ್ಟಾಯ್ನಿಸ್. ಅದಾದ್ಮೇಲೆ ಡ್ಯಾರೆಲ್ ಮಿಚೆಲ್, ನ್ಯೂಜಿಲೆಂಡ್ನ ಡ್ಯಾರೆಲ್ ಮಿಚೆಲ್, ಅವರು ಒಂದು ನಂಬರ್ 4 ಆಡೋಕ್ಕೆ ಒಳ್ಳೆ ಬ್ಯಾಟ್ಸ್ಮನ್ನು. ಬ್ಯಾಂಗ್ಳೂರ್ ಅಂತ ಟ್ರ್ಯಾಕಲ್ಲಿ ಒಳ್ಳೆ ಬ್ಯಾಟಿಂಗ್ ಮಾಡ್ತಾರೆ. ಅದು ಬಿಟ್ರೆ ಇನ್ನು ತುಂಬಾ ಲಿಸ್ಟೇ ಇದೆ. ಟಿಮ್ ಡೇವಿಡ್ ಅವರು ಮುಂಬೈ ಇಂಡಿಯನ್ಸ್ ಇಂದ ಅವರು ರಿಟರ್ನ್ ಮಾಡಿಲ್ಲ. ಬಟ್ ಡೆಫಿನೆಟ್ಲಿ ಒಂದೇನೋ ಒಂದು ಇಟ್ಟಿರ್ತಾರೆ. ಯಾಕೆಂದ್ರೆ ಒಂದು RTM ಅವ್ರ ಹತ್ರ ಇರೋದ್ರಿಂದ ಟಿಮ್ ಡೇವಿಡ್ ಅಂತೂ ಟಾರ್ಗೆಟ್ ಅಂತೂ ಮಾಡೇ ಮಾಡ್ತಾರೆ. ಯಾಕಂದ್ರೆ ಅಷ್ಟು ಈಸಿಯಾಗಿ ಆ ಥರ ಎಕ್ಸ್ಪ್ಲೋಸಿವ್ ಬ್ಯಾಟ್ಸ್ಮನ್ನ ಯಾರು ಬಿಡೋದಿಲ್ಲ. ಟಿಮ್ ಡೇವಿಡ್ ನಂತರ ಇನ್ಯಾರಿದ್ದಾರೆ, ಲಿಯಮ್ ಲಿವಿಂಗ್ಸ್ಟೋನು. ಅವರಷ್ಟು ಫಾರ್ಮ್ ಇಂಗ್ಲೆಂಡಲ್ಲಿ ಚೆನ್ನಾಗಿ ಆಡಿದ್ರು ಲಾಸ್ಟ್ ಸೀರೀಸ್ ಅಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ. ಲಿಯಮ್ ಲಿವಿಂಗ್ಸ್ಟೋನ್ ಒಬ್ರು. ಜಾನಿ ಬೇರ್ಸ್ಟೋ ಅವರಷ್ಟು ಫಾರ್ಮಲ್ಲಿ ಇಲ್ಲ, ಬಟ್ ಡೇಂಜರಸ್ ಬ್ಯಾಟ್ಸ್ಮನ್ ಅವರು. ಪಂಜಾಬ್ ಅವರು ರಿಟರ್ನ್ ಮಾಡಿಲ್ಲ. ಜಾನಿ ಬೇರ್ಸ್ಟೋ ಬಿಟ್ರೆ ಇನ್ನ ಸ್ಯಾಮ್ ಕರನ್ ಅಷ್ಟು ಎಫೆಕ್ಟಿವ್ ಕಾಣ್ತಾ ಇಲ್ಲ T20 ಈ ನಡುವೆ. ಮತ್ತೆ ಈ ಬ್ಯಾಂಗ್ಳೂರ್ ಅಂತ ಟ್ರ್ಯಾಕ್ ಅಲ್ಲಿ ಅವ್ರ ಸ್ಲೋವರ್ ಒನ್ಸು ಬೌಲಿಂಗ್ ಅಷ್ಟು ಎಫೆಕ್ಟಿವ್ ಅನ್ಸಲ್ಲ. ಅದು ಬಿಟ್ರೆ ಇನ್ನ ಇಂಡಿಯನ್ ಇದರಲ್ಲಿ ಜಿತೇಶ್ ಶರ್ಮಾ ವಿಕೆಟ್ ಕೀಪಿಂಗ್ ಕೂಡ ಮಾಡ್ತಾರೆ ಜಿತೇಶ್ ಶರ್ಮಾ. ಆಮೇಲೆ ಅಶುತೋಷ್ ಶರ್ಮಾ, ಪಂಜಾಬ್ ಕಿಂಗ್ಸ್ಗೆ ಲಾಸ್ಟ್ ಸೀಸನ್ ತುಂಬಾ ಚೆನ್ನಾಗಿ ಆಡಿದ್ರು. ಅಶುತೋಷ್ ಶರ್ಮಾ ಒಬ್ರು.
ಆಮೇಲೆ ಬ್ಯಾಂಗ್ಳೂರವರು ಇವರು ರಘುವಂಶಿ KKRನ ಒಬ್ಬ ಯಂಗ್ಸ್ಟರ್ ರಘುವಂಶಿ ಮತ್ತೆ ಈ ಅಶುತೋಷ್ ಶರ್ಮಾ ಅವ್ರನ್ನ ಟ್ರಯಲ್ಸಿಗೆ ಕರೆದಿದ್ರಂತೆ, ಗೊತ್ತಿಲ್ಲ ಏನ್ ಡಿಸೈಡ್ ಮಾಡಿದ್ದಾರೆ ಅಂತ. ಸೊ ಇವರಿಬ್ರು ಆಗಿರುತ್ತೆ. ಇದ್ರ ಜೊತೆಗೆ ನನಗೆ ಇನ್ನೊಬ್ಬ ಒಂದು ಕಂಪ್ಲೀಟ್ ಪ್ಯಾಕೇಜ್ ಪ್ಲೇಯರ್ ಯಾರಾದ್ರೂ ಇದೆ, ಅದು ನ್ಯೂಜಿಲೆಂಡ್ ಇಂದ ಗ್ಲೆನ್ ಫಿಲಿಪ್ಸ್. ಪಾಪ ಅವರು ಸನ್ರೈಸರ್ಸ್ ಹೈದರಾಬಾದ್ ಅಲ್ಲಿ ಇದ್ರು, ಅಲ್ಲಿ ಒಂದು ಓವರ್ಸೀಸ್ ಹೆವಿ ಪ್ಲೇಯರ್ಸ್ ಇದ್ದಾರೆ. ಪ್ಯಾಟ್ ಕಮಿನ್ಸ್ ಇದ್ರು, ಟ್ರಾವಿಸ್ ಹೆಡ್ ಇದ್ರು, ಕ್ಲಾಸೆನ್, ಇವರೆಲ್ಲರ ಮಧ್ಯೆ ಅವ್ರಿಗೆ ಚಾನ್ಸಸ್ ಸಿಕ್ಕಿಲ್ಲ. ಬಟ್ ಸಾಲಿಡ್ ಪ್ಲೇಯರ್ ಮಾತ್ರ ಅವರು. ಅದ್ರ ಜೊತೆಗೆ ಪಾರ್ಟ್ ಟೈಮ್ ಆಫ್ ಸ್ಪಿನ್ ಮಾಡ್ತಾರೆ, ಎಕ್ಸಲೆಂಟ್ ಫೀಲ್ಡಿಂಗ್ ಕೆಪಾಸಿಟಿ ಇದೆ ಅವರು. ಒಂಥರ ಅವ್ರಿದ್ರೆ ಇನ್ನು ಕಂಪ್ಲೀಟ್ ಪ್ಯಾಕೇಜ್ ಪ್ಲೇಯರು. ಅವ್ರನ್ನ ಟಾರ್ಗೆಟ್ ಮಾಡಬೇಕು ಗ್ಲೆನ್ ಫಿಲಿಪ್ಸ್. ಅದ್ರ ಜೊತೆಗೆ ರಾಮನ್ ಪಾವಲ್ ವೆಸ್ಟ್ ಇಂಡೀಸ್ ಇಂದ, ಅವರು ಅಷ್ಟೇ ಡೇಂಜರಸ್ ಬ್ಯಾಟ್ಸ್ಮನ್. ತುಂಬಾ ಹಾರ್ಡ್ ಹಿಟ್ಟಿಂಗ್ ಬಿಗ್ ಹಿಟರ್ ಅವರು. ಅವರೊಬ್ರು ಟಾರ್ಗೆಟ್ ಮಾಡಬೇಕು ಮಿಡಲ್ ಆರ್ಡರ್ ಅಲ್ಲಿ. ಅಂದ್ರೆ ಇದೆಲ್ಲ ಅವೈಲಬಲ್ ಪ್ಲೇಯರ್ಸ್ ಹೇಳ್ತಾ ಇದೀನಿ ನಾನು. ಇದ್ರಲ್ಲಿ ಯಾರನ್ನ ಟಾರ್ಗೆಟ್ ಮಾಡಬೇಕು, ಯಾರ್ಯಾರು ಟಾರ್ಗೆಟ್ ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಎಲ್ಲರೂ ಅಂತೂ ಸಿಗಲ್ಲ, ಎಲ್ಲರೂ ಎಲ್ಲ 10 ಟೀಮು ಚೇಸ್ ಮಾಡ್ತಾ ಇರ್ತಾರೆ. ಎಲ್ಲ ಪ್ಲೇಯರ್ಸ್ನ ಎಲ್ಲರೂ ಹೋಮ್ ವರ್ಕ್ ಮಾಡ್ಕೊಂಡೇ ಬಂದಿರ್ತಾರೆ, ಪ್ರಿಪರೇಷನ್ ಮಾಡ್ಕೊಂಡು. ಅದರಲ್ಲಿ ಯಾರು ಅಂತ ಇವ್ರು ನಮ್ದು ಒಂದು ಲಿಸ್ಟ್ ಇರುತ್ತಲ್ಲ, ಆ ಥರ ನಾನು ಹೇಳ್ತಾ ಇದ್ದೀನಿ ಅವೈಲಬಲ್ ಪ್ಲೇಯರ್ಸ್ ಯಾರು ಅಂತ. ಇನ್ನು ಇದು ಮಿಡ್ಲ್ ಆರ್ಡರ್ ಆಲ್ರೌಂಡರ್ಸ್ ಲಿಸ್ಟ್ ಆದ್ರೆ, ಇನ್ನು ಬೌಲರ್ಸ್ ಲಿಸ್ಟ್ ಅಲ್ಲಿ, ಅದರಲ್ಲೂ ಸ್ಪಿನ್ನರ್ಸ್ ಲಿಸ್ಟ್ ಅಲ್ಲಿ ನಾನು ಹೇಳ್ತೀನಿ 100 ಅಲ್ಲ 200% RCB ವಿಲ್ ಬ್ರೇಕ್ ದ ಬ್ಯಾಂಕ್ ಫಾರ್ ದಿಸ್ ಪ್ಲೇಯರ್ ಅಂತ. ಲಾಸ್ಟ್ ಟೈಮ್ ಮೈಕ್ ಎಸನ್ ಅವರೇ ಹೇಳಿದ್ರು, ನಾವು ಇವ್ರನ್ನ RTM ಅಲ್ಲಿ ತಗೊಳೋಣ ಅಂತ ಬಿಟ್ಬಿಟ್ವಿ, ಇಟ್ಸ್ ಮಿಸ್ಟೇಕ್ ಅಂತ ಒಪ್ಕೊಂಡಿದ್ರು. ಸೊ ಇವ್ರು RCB ಪ್ಲೇಯರು. ಇಂಥ ಸ್ಮಾಲ್ ಗ್ರೌಂಡ್ ಬ್ಯಾಟಿಂಗ್ ವಿಕೆಟ್ ಅಲ್ಲೂ ಸಕ್ಸಸ್ಫುಲ್ ಆದಂತ ಸ್ಪಿನ್ ಬೌಲರು. ಅವ್ರನ್ನ ಮತ್ತೆ ವಾಪಸ್ ಕರ್ಕೊಂಬರಕ್ಕೆ ಟ್ರೈ ಮಾಡ್ತಾರೆ, ಕರ್ಕೊಂಬರ್ತಾರೆ. ಅವ್ರು ಯಾರು ಅಲ್ಲ, ನಮ್ಮ ಯುಜ್ವೇಂದ್ರ ಚಹಲ್ ಅವರು. ತುಂಬಾ ಒಳ್ಳೆ ಬೌಲರ್ RCB ಗೆ, ಮತ್ತೆ ನಮ್ಮ RCB ಪ್ಲೇಯರ್. ಅವ್ರು ಇದ್ರೇನೆ ಒಂದು ಟೀಮಲ್ಲಿ ಒಂದು ಮಜಾ ಇರುತ್ತೆ. ಸೊ ಅವ್ರಿಗೂ ಟಾರ್ಗೆಟ್ ಮಾಡ್ತಾರೆ ಖಂಡಿತ RCB ಅವರು. ಅದ್ ಬಿಟ್ರೆ ಸ್ಪಿನ್ನರ್ಸ್ ಲಿಸ್ಟ್ ಅಲ್ಲಿ ಇನ್ಯಾರು ಅಂತಂದ್ರೆ ಅಶ್ವಿನ್ ಅವ್ರು ಇದ್ದಾರೆ, ರಾಜಸ್ಥಾನ್ ರಾಯಲ್ಸ್ ಅವರು ಬಿಟ್ಟಿದ್ದಾರೆ. ಬಟ್ ಅವ್ರಿನ್ನ 3 years ವರ್ಗೂ ಅವೈಲಬಲ್ ಫಿಟ್ನೆಸ್ ಇದೆಯಾ, ಫಿಟ್ ಆಗಿರ್ತಾರ 3 years ಇವು ಅಂತ ನೋಡೋದಾದ್ರೆ ಇವ್ರನ್ನ ಟಾರ್ಗೆಟ್ ಮಾಡೋದು ಕಡಿಮೆ. ಅದ್ ಬಿಟ್ರೆ ಇನ್ನ ಅಫ್ಘಾನಿಸ್ತಾನ ನೂರ್ ಅಹಮದ್ ಲೆಫ್ಟ್ ಆರ್ಮ್ ಅನ್ಆರ್ಥೋಡಾಕ್ಸ್. ಅದ್ ಬಿಟ್ರೆ ಇನ್ನು ಅಫ್ಘಾನಿಸ್ತಾನದ ನೂರ್ ಅಹಮದ್ ಅವರು. ಇನ್ನ ಕೃಣಾಲ್ ಪಾಂಡ್ಯ LSG ಅವರು ರಿಟರ್ನ್ ಮಾಡಿಲ್ಲ. ಇವ್ರೇನೋ ಮೊದಲಷ್ಟು ಅಂತ ಫಾರ್ಮಲ್ ಅಂತೂ ಇಲ್ಲ, ಮೊದಲಷ್ಟು ಚೆನ್ನಾಗಿ ಬ್ಯಾಟಿಂಗ್ ಆಡ್ತಿಲ್ಲ, ಬೌಲಿಂಗು ಓಕೆ ಆಗಿ ಇದೆ. ಟಾರ್ಗೆಟ್ ಮಾಡ್ತಾರ ಏನು ನೋಡ್ಬೇಕು. ಕೃಣಾಲ್ ಪಾಂಡ್ಯ ಬಿಟ್ರೆ ಸುಯಶ್ ಶರ್ಮಾ ಅವರು ಒಳ್ಳೆ ಲೆಗ್ ಸ್ಪಿನ್ ಮಾಡ್ತಾರೆ, ಅವರೊಬ್ರು. ವಿರಾಟ್ ಕೊಹ್ಲಿ ಅವರು ವಿಕೆಟ್ ಎಲ್ಲ ತೆಗೆದಿದ್ರು. ಸುಯಶ್ ಶರ್ಮಾ ಬಿಟ್ರೆ ವಾಷಿಂಗ್ಟನ್ ಸುಂದರ್ ಪ್ರೀವಿಯಸ್ ಈಗ RCBಗೆ ಆಡಿದ್ರು, ಆಮೇಲೆ ಸನ್ರೈಸರ್ಸ್ ಹೈದರಾಬಾದ್ ಅಲ್ಲಿ ಆಡ್ತಾ ಇದ್ರು. ಇವರು T20 ಫಸ್ಟ್ ಕ್ಲಿಕ್ ಆಗಿದೆ. ಇವರು T20 ಪವರ್ ಪ್ಲೇ ಅಲ್ಲಿ ಒಳ್ಳೆ ಎಕನಾಮಿಕಲ್ ಬೌಲಿಂಗ್ ಮಾಡ್ತಾರೆ. ಒನ್ ವಿಕೆಟ್ ಅಂತೂ ತಗೊಂತಾರೆ, ತಗೊಂಡಿಲ್ಲ ಅಂದ್ರೆ 4 hours 20-25 ಅಲ್ಲಿ ಮುಗಿಸ್ಬಿಡ್ತಾರೆ. ಚಹಲ್ ಅವ್ರನ್ನ ಬಿಟ್ರೆ ನ್ಯೂಜಿಲೆಂಡ್ ಇಂದ ಮಿಚೆಲ್ ಸ್ಯಾಂಟ್ನರ್, ಇಂಡಿಯನ್ ಬ್ಯಾಟ್ಸ್ಮನ್ಗೆ ಇತ್ತೀಚೆಗೆ ತಾನೇ ನ್ಯೂಜಿಲೆಂಡ್ ಸೀರೀಸ್ ಅಲ್ಲಿ ತುಂಬಾ ಕಾಟ ಕೊಟ್ಟಿದ್ದಾರೆ ಟರ್ನಿಂಗ್ ಟ್ರ್ಯಾಕ್ಗಳಲ್ಲಿ. ಸೊ ಅವರು ಒಂದು ಒಳ್ಳೆ ಎಕನಾಮಿಕಲ್ ಬೌಲರ್. ಜಾಸ್ತಿ ವಿಕೆಟ್ ತೆಗಿಲಿಲ್ಲ ಅಂತಂದ್ರೂ ರನ್ಸೇ ಕೊಡೋದಿಲ್ಲ. ಇನ್ನು ಮಿಚೆಲ್ ಸ್ಯಾಂಟ್ನರ್, ಅಶ್ವಿನ್ ಅವ್ರು ಇದ್ದಾರೆ. ಬಟ್ ಅಶ್ವಿನ್ 3 ವರ್ಷಕ್ಕೆ ಎಷ್ಟು ಫಿಟ್ ಇದ್ದಾರೆ IPL ಆಡೋದಕ್ಕೆ ಅಂತ ಗೊತ್ತಿಲ್ಲ. ಅಶ್ವಿನ್ ಇದ್ದಾರೆ, ತೀಕ್ಷಣ ಅವೈಲಬಲ್ ಇದ್ದಾರೆ. CSK ಅವರು ರಿಟರ್ನ್ ಮಾಡಿಲ್ಲ. ಆಮೇಲೆ ಅಫ್ಘಾನಿಸ್ತಾನದ ನೂರ್ ಅಹಮದ್ ಇದ್ದಾರೆ, ಸುಯಶ್ ಶರ್ಮಾ ಇದ್ದಾರೆ. ಅದಾದ್ಮೇಲೆ ಮೊದಲು RCBಗೆ ಇದ್ದಂತೆ ಇವಾಗ ಸನ್ರೈಸರ್ಸ್ ಹೈದರಾಬಾದ್ ಅಲ್ಲಿ ಇರುವಂತ ವಾಷಿಂಗ್ಟನ್ ಸುಂದರ್, ಇವರು ಅಷ್ಟೇ ಮಿಚೆಲ್ ಸ್ಯಾಂಟ್ನರ್ ತರನೇ ಎಕನಾಮಿಕಲ್ ಬೌಲರ್, ರನ್ಸೇ ಕೊಡೋದಿಲ್ಲ. ಅದ್ ಬಿಟ್ರೆ ಇನ್ನು ಕೃಣಾಲ್ ಪಾಂಡ್ಯ ಸೇಮ್, ಅವರು ಅದೇ ಕ್ಯಾಟಗರಿ, ಬಟ್ ಬೆಟರ್ ಬ್ಯಾಟ್ಸ್ಮನ್, ಆಲ್ರೌಂಡರ್ ಲಿಸ್ಟ್ ಅಲ್ಲಿ ಬರ್ತಾರೆ. LSG ಅವರು ರಿಟರ್ನ್ ಮಾಡೋದಿಲ್ಲ. ಬಟ್ ಬ್ಯಾಟಿಂಗ್ ಅಲ್ಲೂ ಅಷ್ಟು ಫಾರ್ಮ್ ಅಲ್ಲಿ ಇಲ್ಲ, ಬೌಲಿಂಗು ಅಷ್ಟು ಚೆನ್ನಾಗಿ ಮಾಡ್ತಾ ಇಲ್ಲ. ಬಟ್ ಎನಿವೇ ಒಂದು ಟ್ರೈ ಮಾಡ್ಬೋದು. ಇದೆಲ್ಲ ಸ್ಪಿನ್ನರ್ಸ್ ಲಿಸ್ಟ್ ಅಲ್ಲಿ ಹೇಳಿದಾಯ್ತು. ಇನ್ನು ಫಾಸ್ಟ್ ಬೌಲರ್ಸ್ ಲಿಸ್ಟಿಗೆ ಬಂದ್ರೆ, ಫಸ್ಟ್ ಇಂಡಿಯನ್ ಬೌಲರ್ಸ್ ಹೋದ್ರೆ ಹರ್ಷದೀಪ್ ಅಂತ ಹೇಳ್ತೀನಿ. ಹರ್ಷದೀಪ್ ಗೊತ್ತಿಲ್ಲ, ಪಂಜಾಬ್ ಕಿಂಗ್ಸ್ ಅವ್ರು ಅಷ್ಟು ಪರ್ಸ್ ಇಟ್ಕೊಂಡು ಹರ್ಷದೀಪ್ ಅವ್ರನ್ನ ರಿಟೈನ್ ಮಾಡಿಲ್ಲ. ಅವ್ರಿಗೆ ಮೋಸ್ಟ್ ಸಕ್ಸಸ್ಫುಲ್ ಬೌಲರ್ ಅವರು. ಮತ್ತೆ ಇಂಡಿಯನ್ ಕ್ರಿಕೆಟ್ ಅಲ್ಲೂ ವೇವ್ಸ್ ಕ್ರಿಯೇಟ್ ಮಾಡ್ತಾ ಇರೋಂಥ ಬೌಲರು. ಈಗ ತಾನೇ ರೀಸೆಂಟ್ ಆಗಿ ವರ್ಲ್ಡ್ ಕಪ್ ಗೆದ್ದಿದ್ದಾರೆ. ಲಾಸ್ಟ್ ಸೌತ್ ಆಫ್ರಿಕಾ ಸೀರೀಸ್ ಅಲ್ಲೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಯಾಕೆ ರಿಟರ್ನ್ ಮಾಡಿಲ್ಲ ಅಂತ ಗೊತ್ತಿಲ್ಲ. ಹರ್ಷದೀಪ್ ಅವರೇ ಬೇರೆ ಆಪ್ಷನ್ಗೆ ಹೋಗ್ಬೇಕು ಅಂತ ಇಷ್ಟಪಟ್ರ ಏನೋ ಗೊತ್ತಿಲ್ಲ. ಹರ್ಷದೀಪ್ ಅವ್ರು ಬಿಟ್ರೆ ಖಲೀಲ್ ಅಹ್ಮದ್ ಇಂಡಿಯನ್ ಇದರಲ್ಲಿ, ಭುವನೇಶ್ವರ್ ಕುಮಾರ್ ಇದ್ದಾರೆ, T20 ವೆಟರನ್ ಅಂತಾನೆ ಹೇಳ್ಬೋದು ಅವ್ರನ್ನ. ಅಪ್ ಫ್ರಂಟ್ ಇವಾಗ್ಲೂ ಕೂಡ ಸ್ವಿಂಗ್ ಮಾಡ್ತಾರೆ. ಡೆತ್ ಅಲ್ಲಿ ಅಷ್ಟು ಎಫೆಕ್ಟಿವ್ ಮೊದಲಷ್ಟು ಇಲ್ಲ ಅಂತಂದ್ರು ಒಳ್ಳೆ ಬೌಲರು. ಇನ್ನು ನಟರಾಜನ್ ಯಾರ್ಕರ್ ಸ್ಪೆಷಲಿಸ್ಟು ಅವರು. ಅದಾದ್ಮೇಲೆ ಆವೇಶ್ ಖಾನ್ ಅವೈಲಬಲ್ ಇದ್ದಾರೆ. ಆವೇಶ್ ಖಾನ್ ಬಿಟ್ರೆ ಇನ್ನು ಸಿರಾಜ್ ಅವ್ರನ್ನ ಏನಾದ್ರು RTM ಅಲ್ಲಿ ತಗೊಂಡ್ರೆ ಅವರೊಂದು ಆಪ್ಷನ್ ಆಗ್ತಾರೆ. ಅದ್ ಬಿಟ್ರೆ ಇನ್ನ ಇಂಡಿಯನ್ ಫಾಸ್ಟ್ ಬೌಲರ್ಸ್ ಎಲ್ಲ ಹೈಯೆಸ್ಟ್ ಯಾರಾದ್ರೂ ಹೋಗೋರಿದ್ರೆ, ಈಗ ತಾನೇ ಇಂಜುರಿಯಿಂದ ಬಂದಿದ್ದಾರೆ. ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸೀರೀಸ್ಗೂ ಇನ್ನೂ ಕಳಿಸಿಲ್ಲ. ಸೈಯದ್ ಮುಷ್ತಾಕ್ ಅಲಿ ಆಡಕ್ ಕಳಿಸಿದ್ದಾರೆ. ಮೊಹಮ್ಮದ್ ಶಮಿ ಅವರು
ಇವ್ರಿಗಂತೂ ಸಿಕ್ಕಾಪಟ್ಟೆ ಪೈಪೋಟಿ ಇದ್ದೇ ಇರುತ್ತೆ. ಅದರಲ್ಲೂ ಗುಜರಾತ್ ಟೈಟನ್ಸ್ ಅವರು ಬಿಡ್ತಾರ ಇಲ್ವಾ ನೋಡ್ಬೇಕು. ಒಂದು ಗೋಲ್ಡ್ ಬೌಲರ್ ಅಂತಾನೆ ಹೇಳ್ತೀನಿ. ಇನ್ನು ಮೊಹಮ್ಮದ್ ಶಮಿ ಅವ್ರನ್ನ ಬಿಟ್ರೆ ಇನ್ನು ಶಾರ್ದುಲ್ ಠಾಕೂರ್ ಇದ್ದಾರೆ, ಚೆನ್ನೈ ಅವ್ರು ಬಿಟ್ಟಿದ್ದಾರೆ. ಒಂದು ಆಲ್ರೌಂಡರ್ ಎಬಿಲಿಟಿ ಇರುವಂತ ಬೌಲರು. ಬಟ್ ಈ ಬ್ಯಾಟಿಂಗ್ ಟ್ರ್ಯಾಕ್ ಅಲ್ಲಿ ಬೆಂಗಳೂರು ಅಂತ ಬ್ಯಾಟಿಂಗ್ ಟ್ರ್ಯಾಕ್ ಅಲ್ಲಿ ಎಷ್ಟು ಎಫೆಕ್ಟಿವ್ ಇದ್ದಾರೆ, ಅವ್ರು ಸ್ಕೋರ್ ಒನ್ಸ್ ಅಂತ ಎಲ್ಲ ಹೇಳಕ್ಕಾಗಲ್ಲ. ಅದ್ ಬಿಟ್ರೆ ಇನ್ನು ಫಾರಿನ್ ಪೇಸ್ ಬೌಲರ್ಸ್ ಲಿಸ್ಟ್ ಅಲ್ಲಿ ಹೋದ್ರೆ ನಾನು ಹೇಳೋದು ಈ ಬೌಲರ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡು ಇದೆ. ಮತ್ತೆ ಎಲ್ಲಾ ಟೀಮ್ಸ್ ಅವ್ರ ಹಿಂದೆ ಬಿದ್ದೇ ಬೀಳ್ತಾರೆ. RCB ಅವರು ಕೂಡ ಅವ್ರ ಹಿಂದೆ ಹೋಗ್ಬೇಕು ಅಂತ. ಯಾರು ಅಂತಂದ್ರೆ ಈ ವ್ಯಕ್ತಿ ನ್ಯೂಜಿಲೆಂಡ್ ಕಾಂಟ್ರಾಕ್ಟ್ ಕೂಡ ಬಿಟ್ಟಿದ್ದಾರೆ. ಅಪ್ ಫ್ರಂಟ್ ಪವರ್ ಪ್ಲೇ ಬಂದಾಗೆಲ್ಲ ಇವರು ವಿಕೆಟ್ ತೆಗೆಯುವಂತ ರೆಕಾರ್ಡ್ ಇದೆ. ಇನ್ನು ಡೆತ್ ಅಲ್ಲೂ ಅಷ್ಟೇ ಎಫೆಕ್ಟಿವ್. ಅವರೇ ಟ್ರೆಂಟ್ ಬೋಲ್ಟು. ಸೊ ಇವ್ರಿಗೆ ಟಾರ್ಗೆಟ್ ಮಾಡಬೇಕು ಅಂತ ಕೇಳ್ತೀನಿ. ಇವ್ರು ಟಾರ್ಗೆಟ್ ಮಾಡ್ಬಿಟ್ರೆ 4 ಓವರ್ ಬ್ಯಾಂಕ್ ಅಂತ ಹೇಳ್ತೀನಿ. ಟ್ರೆಂಟ್ ಬೋಲ್ಟ್ ಬಿಟ್ರೆ ಇನ್ನು ಸ್ಟಾರ್ಕ್ ಮೊದಲು RCB ಇದ್ರು. ಅದಾದ್ಮೇಲೆ RCBಗೆ ಬೆಂಗಳೂರಲ್ಲಿ ಆಡಿದ್ದಂತ ಅನುಭವ ಇದೆ. ಇವಾಗ KKR ಅಲ್ಲಿ ಇದ್ರು ಲಾಸ್ಟ್ ಟೈಮು. ಹೈಯೆಸ್ಟ್ ಪ್ಯಾಟ್ ಕಮಿನ್ಸ್ ಮತ್ತೆ ಇವರು 20+ ಕ್ರೋರ್ಸ್ಗೆ ಹೋಗಿದ್ರು. ಟೂರ್ನಮೆಂಟ್ ಅಲ್ಲಿ ಎಷ್ಟು ಚೆನ್ನಾಗಿ ಆಡಿದ್ರೆ ಗೊತ್ತಿಲ್ಲ, ಫೈನಲ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿ ಮ್ಯಾನ್ ಫಾರ್ ದ ಬಿಗ್ ಒಕೇಶನ್ ಅಂತ ಪ್ರೂವ್ ಮಾಡಿ ಫೈನಲ್ ಗೆಲ್ಸ್ಕೊಟ್ರು KKRಗೆ. ಅದ್ ಬಿಟ್ರೆ ಇನ್ನ ಸ್ಟಾರ್ಕ್ ಬಿಟ್ರೆ ಕಗೀಸೋ ರಬಾಡ ಅವೈಲಬಲ್ ಇದ್ದಾರೆ ಸೌತ್ ಆಫ್ರಿಕಾದಿಂದ. ಪಂಜಾಬ್ ಅಲ್ಲೇ ಇದ್ರು, ಅವ್ರು ರಿಟೈನ್ ಮಾಡಿಲ್ಲ. ಅದ್ರ ಜೊತೆಗೆ ಸೌತ್ ಆಫ್ರಿಕಾದವರೇ ಆದಂತ ಆಂಡ್ರಿಕ್ ನೋಕಿಯಾ ಎಕ್ಸ್ಪ್ರೆಸ್ ಬೌಲರ್. ಇವ್ರು ಬಿಟ್ರೆ ಇನ್ನ ಸ್ಯಾಮ್ ಕರನ್ ಅಷ್ಟು ಎಫೆಕ್ಟಿವ್ ಇಲ್ಲ. ಆಗ್ಲೇ ಹೇಳಿದೆ, ಆಲ್ರೌಂಡರ್ಸ್ ಲಿಸ್ಟ್ ಅಲ್ಲೇ ಹೇಳಿದ್ದೀನಿ ಅವ್ರನ್ನ. ಸೊ ಇದೆಲ್ಲ ಫಾಸ್ಟ್ ಬೌಲರ್ಸ್ ಲಿಸ್ಟ್ ಆಯ್ತು. ಇನ್ನ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳ ಬಗ್ಗೆ ಮಾತಾಡಿದಾಯ್ತು, ಇನ್ನು ಬೌಲರ್ಸ್ಗಳ ಬಗ್ಗೆ ಮಾತಾಡಿದಾಯ್ತು. ಏನ್ ಗುರು RCB ಫ್ಯಾನು ಅಂತ್ಯ, ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಟೀಮು, ಕರ್ನಾಟಕ ಟೀಮು ಅಂತ್ಯ, ಕನ್ನಡ ಪ್ಲೇಯರ್ಸ್ ಬಗ್ಗೆ ಮಾತಾಡಲ್ಲ ಅಂತಂದ್ರೆ ಯಾವಾಗ್ಲೂ ಒಂದು RCB ಟೀಮ್ಗೆ ಕ್ರಿಟಿಸಿಸಮ್ ಇದ್ದೇ ಇದೆ. ಕನ್ನಡ ಪ್ಲೇಯರ್ಸ್ನ ತಗೊಂಡ್ರು ಬೆಂಚಲ್ಲಿ ಕೂರಿಸ್ತಾರೆ, ಅಷ್ಟು ಲೋಕಲ್ ಪ್ಲೇಯರ್ಸ್ನ ಯಾರು ಎನ್ಕರೇಜ್ ಮಾಡೋದಿಲ್ಲ ಅಂತ. ಬಟ್ ನನ್ನ ಪ್ರಕಾರ ಹೇಳೋದಾದ್ರೆ ಈ ಸಲ ಮಹಾರಾಜ ಟ್ರೋಫಿಯಲ್ಲಿ ಕಪ್ ಗೆಲ್ಸಿದ್ದಾರೆ, ಮತ್ತೆ ಕ್ಯಾಪ್ಟನ್ ಆಗಿ ಟ್ರೋಫಿ ಗೆದ್ದಿದ್ದಾರೆ. ಕರುಣ್ ನಾಯರ್ ತುಂಬಾ ಒಳ್ಳೆ ಫಾರ್ಮ್ ಇದ್ದಾರೆ. ನಂಬರ್ 3 ಅಥವಾ ನಂಬರ್ 4 ಅಲ್ಲಿ ಟ್ರೈ ಮಾಡಿದ್ರೆ ಒಂದೊಳ್ಳೆ ಬ್ಯಾಟ್ಸ್ಮನ್. ವಿಕೆಟ್ ಹೋದ್ರು ಅಪ್ ಫ್ರಂಟ್ ವಿಕೆಟ್ ಹೋದ್ರು ಒಂದು ಕನ್ಸಲ್ಟೇಟ್ ಮಾಡುವಂತ ಬ್ಯಾಟ್ಸ್ಮನ್. ಅದ್ ಬಿಟ್ರೆ ಮನೀಶ್ ಪಾಂಡೆ ಅವರು ಈಗ ಡಿಮ್ಯಾಂಡ್ ಕಡಿಮೆ ಇದ್ರು ವಿತಿನ್ 5 ಕ್ರೋರ್ಸ್ ಒಳಗಡೆ 2-3 ಕ್ರೋರ್ಸ್ ತಗೊಂಡ್ರೆ ಒಂದು ಗೋಲ್ಡ್ ಅಂತ ಹೇಳ್ತೀನಿ. ಯಾಕಂದ್ರೆ ಫೀಲ್ಡಿಂಗ್ ಅಲ್ಲೇ ಒಂದು 15 ರನ್ ಸೇವ್ ಮಾಡ್ಬಿಡ್ತಾರೆ. ಒಳ್ಳೆ ಬ್ಯಾಟ್ಸ್ಮನ್ ಕೂಡ. ಸೊ ಲೋಕಲ್ ಪ್ಲೇಯರ್, ಈ ಬೆಂಗಳೂರಲ್ಲಿ ಆಡಿದಂತ ಅನುಭವನೂ ಇದೆ. ಸೊ ಅವ್ರನ್ನ ಟಾರ್ಗೆಟ್ ಮಾಡಬೇಕು. KL ರಾಹುಲ್ ಅವರು ಇದ್ದೇ ಇರ್ತಾರೆ. KL ರಾಹುಲ್ ಅವರು ಬಿಟ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಇನ್ನು ದೇವದತ್ ಪಡಿಕ್ಕಲ್ ಅವರು ಅವ್ರನ್ನ ಓಪನಿಂಗ್ ಆಡಿಸ್ತೀವಿ ಅನ್ನೋದಾದ್ರೆ ಮಾತ್ರ ತಗೊಬೇಕು. ಯಾಕಂದ್ರೆ ರಾಜಸ್ಥಾನ್ ರಾಯಲ್ಸ್ ಅವ್ರ ತರ ನಂಬರ್ 4 ನಂಬರ್ 5 ಅಲ್ಲಿ ಆಡಿಸ್ತೀವಿ ಅಂದ್ರೆ ಪ್ರಯೋಜನ ಇಲ್ಲ. ಯಾಕಂದ್ರೆ ಅವರಲ್ಲಿ ಎಫೆಕ್ಟಿವೇ ಇಲ್ಲ. ಅವನೇನಿದ್ರು ಅಪ್ ಫ್ರಂಟ್ ಪವರ್ ಪ್ಲೇಯರ್ ಆಡ್ಸೋದಾದ್ರೆ ಮಾತ್ರ ನಾವು ತಗೊಬೇಕು. ಅದಾದ್ಮೇಲೆ ಮನೋಜ್ ಬಾಂಡಿಗೆ ಇದ್ದಾರೆ, ಅವ್ರು ಲಾಸ್ಟ್ ಟೈಮ್ ಆಡಿಸ್ಲೇ ಇಲ್ಲ. ಬಟ್ ಇದೆಲ್ಲದಕ್ಕಿಂತ ಇನ್ನೊಬ್ರು ಪ್ಲೇಯರು ಲಾಸ್ಟ್ ಟೈಮ್ ಮಹಾರಾಜ ಟ್ರೋಫಿಲೂ ಸಿಕ್ಕಾಪಟ್ಟೆ ಎಕ್ಸ್ಪ್ಲೋಸಿವ್ ಸಿಕ್ಸರ್ಗಳು ಸುರಿಮಳೆನೆ ಸುರಿಸಿದ್ದಾರೆ. ಯಾರಪ್ಪ ಅದು ಅಂತಂದ್ರೆ ಅಭಿನವ್ ಮನೋಹರ್. ಗುಜರಾತ್ ಅಲ್ಲೂ ಆಡ್ತಾ ಇದ್ರು, ಗುಜರಾತ್ ಟೈಟನ್ಸ್ಗೂ ಚೆನ್ನಾಗಿ ಆಡಿದ್ರು 1-2 ಇನ್ನಿಂಗ್ಸು. ಸೊ ಇವ್ರಿಗೆ ಟಾರ್ಗೆಟ್ ಮಾಡ್ಬೇಕು. ಯಾಕಂದ್ರೆ ಒಂದು ಒಳ್ಳೆ ಮಿಡಲ್ ಆರ್ಡರ್, ಲೋವರ್ ಆರ್ಡರ್ ಪ್ಲೇಯರ್, ಒಳ್ಳೆ ಫಿನಿಷರ್ ಕೂಡ, ಒಂದು ಲೋಕಲ್ ಫ್ಲೇವರ್ ಕೂಡ ತಂದ್ಕೊಡ್ತಾರೆ. ಸಿಕ್ಕಾಪಟ್ಟೆ ಇಲ್ಲಿ ಗ್ರೌಂಡ್ ಅಲ್ಲಿ ಆಡಿದಂತ ಅನುಭವನೂ ಇರುತ್ತೆ. ಸೊ ಇವ್ರನ್ನ ಟಾರ್ಗೆಟ್ ಮಾಡ್ಬೇಕು ಅಂತ ಹೇಳ್ತೀನಿ ನಾನು. ಇದು ಕರ್ನಾಟಕ ಪ್ಲೇಯರ್ಸ್ ಲಿಸ್ಟ್. ಕರ್ನಾಟಕ ಪ್ಲೇಯರ್ಸ್ ನಾನು ಹೇಳಿರೋದು. ಇನ್ನು ತುಂಬಾ ಜನ ಲೋಕಲ್ ಪ್ಲೇಯರ್ಸ್ ಇದ್ದಾರೆ. ಅವರೆಲ್ಲರನ್ನು ಟ್ಯಾಲೆಂಟ್ ಸ್ಕೌಟ್ ಅಂತ ಇರ್ತಾರೆ. ಅವರೆಲ್ಲರೂ ಅವ್ರನ್ನ ಸ್ಕೌಟ್ ಮಾಡಿ ಅವ್ರನ್ನ ತಗೊಬೇಕು, ಟ್ರಯಲ್ಸ್ ಎಲ್ಲ ಚೆಕ್ ಮಾಡಿ RCB ಟೀಮ್ಗೆ ತಗೊಬೇಕು ಅಂತ ಹೇಳ್ತೀನಿ. ಯಾವಾಗಲೂ RCB ಟೀಮ್ಗೆ ಒಂದು ಕ್ರಿಟಿಸಿಸಮ್ ಇದ್ದೇ ಇರುತ್ತೆ. ಯಾವಾಗಲೂ ಅವ್ರು ಬ್ರ್ಯಾಂಡಿಂಗ್ ಮೇಲೆ ಹೋಗ್ತಾರೆ, ಬಟ್ ಬ್ಯಾಲೆನ್ಸ್ ಇರಲ್ಲ ಸ್ಕ್ವಾಡು ಅಂತ. ಯಾಕೆಂದ್ರೆ ಟಾಪ್ ಹೆವಿ, ಬ್ಯಾಟಿಂಗ್ ಹೆವಿ ಹೋಗ್ತಾರೆ, ಬೌಲಿಂಗ್ ತುಂಬಾ ವೀಕ್ ಇರುತ್ತೆ. ಯಾರೋ ಒಂದು 3-4 ಜನ ಸ್ಟಾರ್ ಪ್ಲೇಯರ್ಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ವಿರಾಟ್ ಕೊಹ್ಲಿ ಇದ್ರು, ಗೇಲ್ ಇದ್ರು, AB ಡಿ ವಿಲಿಯರ್ಸ್ ಇದ್ರು. ಇದರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಉಳಿದಿದ್ದ ಡಿಪಾರ್ಟ್ಮೆಂಟ್ಗೆ ಒತ್ತು ಕೊಟ್ಟಿರಲ್ಲ ಅಂತ ಹೇಳ್ತಾರೆ. ಬಟ್ ಒನ್ಸ್ ಆಫ್ಟರ್ ಮೈಕ್ ಎಸನ್ ಅವ್ರು ಬಂದಾಗ ಸ್ವಲ್ಪ ಪರವಾಗಿಲ್ಲ. ಬಟ್ ಲಾಸ್ಟ್ 2-3 ಇಯರ್ಸ್ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಮೋ ಬೋಬಟ್ ಅವರು ಡೈರೆಕ್ಟರ್ ಆದ್ಮೇಲೆ ಅವ್ರು ಒಂದೊಳ್ಳೆ ಕಲ್ಚರ್ ತರ್ತಾ ಇದ್ದಾರೆ. ಅವ್ರು ಲಾಸ್ಟ್ ಟೈಮ್ ಇಂಗ್ಲೆಂಡ್ ಟೀಮ್ಗೂ ರಿವೈವಲ್ ಮಾಡಿದಂತ ವ್ಯಕ್ತಿ ಅವರು. ಅವ್ರಾದ್ಮೇಲೆ ಬಂದ್ಮೇಲೆ ಅವ್ರು ವರ್ಲ್ಡ್ ಕಪ್ ಗೆದ್ದಿದ್ರು. ಅದಾದ್ಮೇಲೆ ಕೋಚ್ ಸ್ಟ್ಯಾಂಡಿ ಫ್ಲೋವರ್, ತುಂಬಾ ರೆಪ್ಯುಟೇಷನ್ ಇರುವಂತಹ ಕೋಚ್ ಇದ್ದಾರೆ. ಅದ್ರ ಜೊತೆಗೆ ಟ್ಯಾಲೆಂಟ್ ಸ್ಕೌಟ್ ಮಲೋಲನ್, ಜೊತೆಗೆ ಇವಾಗ ದಿನೇಶ್ ಕಾರ್ತಿಕ್ ಅವರು, ನಮ್ಮ DK ಅವರು ರಿಟೈರ್ಡ್ ಆದ್ಮೇಲೆ ಮತ್ತೆ ಅಲ್ಲಿ ಬ್ಯಾಟಿಂಗ್ ಕೋಚ್ ಆಗಿ ಸೇರ್ಕೊಂಡಿದ್ದಾರೆ. ಅವರು ಒಂದು ಗುಡ್ ಅಬ್ಸರ್ವರ್, ಕೀನ್ ಅಬ್ಸರ್ವರ್ ಅಂತ ಹೇಳ್ತೀನಿ. ಒಳ್ಳೆ ಕ್ರಿಕೆಟಿಂಗ್ ಮೈಂಡ್ ಇರುವಂತ ವ್ಯಕ್ತಿ. ಅವರು ಆಪ್ಷನ್ ಟೇಬಲ್ ಇರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಸೊ ಅವರಿದ್ರೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ತರ್ತಾರೆ. ಸೊ ಐ ಥಿಂಕ್ ಇವರೆಲ್ಲ ಒಂದು ಒಳ್ಳೆ ರೆಪ್ಯುಟೇಷನ್ ಟೀಮ್ ಇರೋದ್ರಿಂದ ಈ ಸಲ ಆಪ್ಷನ್ ಟೇಬಲ್ ಅಲ್ಲಿ ಒಂದೊಳ್ಳೆ ಟೀಮ್ ನ ಬಿಲ್ಡ್ ಮಾಡ್ತಾರೆ. ಈ ಸಲಿನಾದ್ರೂ ಇಷ್ಟು ವರ್ಷದಿಂದ ಕಾಯ್ತಾ ಇರೋಂತ RCB ಅಭಿಮಾನಿಗಳಿಗೆ RCB ಕಪ್ ಗೆಲ್ಲುತ್ತೆ ಅಂತ, ಆತರ ಗೆಲ್ಲೋ ಅಂತ ಟೀಮ್ ನ ಬಿಲ್ಡ್ ಮಾಡ್ಲಿ ಅಂತ ಕೇಳ್ಕೊಂತೀನಿ.
ಅದು ಬಿಟ್ಟರೆ ಇವಾಗ ಇಷ್ಟು ನಾನು ನನಗೆ ಗೊತ್ತಿರೋಂಥ ಪ್ಲೇಯರ್ಸ್ನ ಹೇಳಿದ್ದೀನಿ. ಯಾವುದಾದ್ರೂ ಮಿಸ್ ಮಾಡಿದರೆ ಇಲ್ಲ ನಿಮ್ಮ 11 ಏನಿದೆ ನೀವು ಎಕ್ಸ್ಪೆಕ್ಟ್ ಮಾಡ್ತಾರೆ 11 ಏನಿದ್ರೆ ಅದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮ ಅಭಿಪ್ರಾಯಗಳು ಏನಾದರೂ ಮಿಸ್ಟೇಕ್ಸ್ ಇದ್ರೆ ಎಲ್ಲ ಹೇಳಿ. ಸೊ ಈ ಆಕ್ಷನ್ ಆದಮೇಲೆ ಮತ್ತೆ ಇದ್ರ ಬಗ್ಗೆ RCB ಟೀಮ್ ಬಗ್ಗೆ ರಿವ್ಯೂ ಮಾಡ್ತೀನಿ. ಇದೇ ಥರ ನೋಡ್ತಾ ಇರಿ ನಮ್ಮ ಚಾನಲ್ನ. ಎಲ್ಲ ವಿಡಿಯೋಸ್ ಹಾಕ್ತಾ ಇರ್ತೀನಿ, ಎಲ್ಲ ಡಿಫ್ರೆಂಟ್ ಫೀಲ್ಡ್ಸ್ದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಯಾವುದೇ ವಿಡಿಯೋ ಹಾಕಿದ್ರೂ ಇಮಿಡಿಯೇಟಾಗಿ ನೋಟಿಫಿಕೇಶನ್ ಬರುತ್ತೆ. ಸೊ ಮತ್ತೆ ಸಿಗ್ತೀನಿ. ಲವ್ ಯು ಆಲ್. ಬಾಯ್.